ಮುಂದೆ ಹೋಗ್ತಿರೋ ಆ ಬೈಕ್ನ ಮಿಸ್ ಮಾಡ್ದಂಗೆ ಫಾಲೋ ಮಾಡು. ಏನಕ್ಕೆ ನಿಲ್ಸಿದ್ರಿ? ಸರಿ ಸರಿ, ಆಟೋ ತೆಗಿ. ಏನಾಯ್ತ್ರಿ? ಏನಾಯ್ತು? ತಲೆ ಸುತ್ತಿದೆ ಕಣ್ರಿ, ಯಾವ ಆಟೋನೂ ಸಿಗ್ತಿಲ್ಲ. ಅಂದ್ಹಾಗೆ ನೀವೆಲ್ಲಿ ಹೋಗ್ಬೇಕು? ರಾಜಾಜಿನಗರ್ಗೆ ಹೋಗ್ಬೇಕು. ನಾನು ಆ ಕಡೆನೆ ಹೋಗ್ತಿದ್ದೀನಿ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಡ್ರಾಪ್ ಮಾಡ್ತೀನಿ. ಬನ್ನಿ ಬನ್ನಿ, ಪರವಾಗಿಲ್ಲ, ಬನ್ನಿ. ನಿಮ್ ತಲೆ ಸುತ್ತಿದೆ ಅಂದ್ರಿ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ಭುಜ ಹಿಡ್ಕೊಂಡು ಕೂತ್ಕೊಳ್ಳಿ. ಅಲ್ಲಿ ನೋಡು, ಆ ಬೈಕ್ನ ಇವಾಗಾದ್ರೂ ಸರಿ ಫಾಲೋ ಮಾಡು. ನಡಿ. ನಿಮ್ ವಿಷಯ ಎಲ್ಲ ನಂಗೆ ಗೊತ್ತು ಬತ್ತೀರಾ. ಇವಳನ್ನ ಗಾಡಿ ಕೂರ್ಸ್ಕೊಂಡು ತಿರುಗ್ಬೇಕು ಅಂತಾನೆ ಬೇಡ ಅಂದ್ರೂ ಆಫೀಸಿಗೆ ಬಂದಿದ್ದೀರಾ. ನಿಂಗ್ ಮಾಡ್ತೀನಿರು. ನಿಲ್ಸು ನಿಲ್ಸು ನಿಲ್ಸು, ಬೈಕ್ ನಿಲ್ಸಿದ್ರು. ನೀವು ಇಲ್ಲೇ ಇರು, ನಾನು ಇವಾಗ ಬರ್ತೀನಿ. ಅಮ್ಮ, ಯಾರು ನೀನು? ನಂಗೆ ಹೊಡಿತಿದ್ಯಾ? ಹೇ ಹೇ, ಆರ್ ಯು ಓಕೆ? ನಿಮ್ಗೇನಾಗಿಲ್ಲ ತಾನೆ? ಒನ್ ಸೆಕೆಂಡ್. ಆಟೋ ನಿಲ್ಸು. ಆಟೋ ಆಟೋ ನಿಲ್ಸು. ಏಯ್, ಏಯ್, ಛೇ, ಅಯ್ಯೋ ಓಕೆ, ನಿಮ್ಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ. ಅಲ್ಲ, ಯಾರವರು? ನಿಮ್ಗೆ ಯಾಕೆ ಹೊಡೆದ್ರು? ಗೊತ್ತಿಲ್ಲ ಕಣ್ರಿ, ನಂಗೂ ತುಂಬಾ ಶಾಕ್ ಆಯ್ತು. ನಿಮ್ ಬೈಕ್ ಮೇಲೆ ಕೂತ್ಕೊಂಡಿದ್ದಕ್ಕೆ ನನ್ನನ್ನು ಹೊಡೆದ್ರೇನೋ. ಹಾಗೇನಿಲ್ವಲ್ಲ. ನೀವು ಮನೆಗೆ ಹುಷಾರಾಗಿ ಹೋಗ್ತೀರಾ? ಹಾ, ಹೋಗ್ತೀನಿ. ಸರಿ, ನೀವೇನು ಹೊರಡಿ. ಥ್ಯಾಂಕ್ ಯು. ಈ ಹುಡುಗಿನ ಹೊಡೆದಿದ್ದು ಯಾರಿರ್ಬೋದು?
ಏನಾಯ್ತಮ್ಮ? ಯಾಕೆ ಹಾಕಿ ಕಿರ್ಚ್ಕೊಂಡೆ? ಹಲ್ಲಿ ನನ್ ಮೇಲೆ ಬಿತ್ತು ದೊಡ್ಡತ್ತೆ. ಹಲ್ಲಿ ಮೇಲ್ ಬಿತ್ತಾ? ಸಡನ್ ಆಗಿ ಮೈ ಮೇಲೆ ಬಿತ್ತಲ್ಲ, ಭಯ ಆಗಿ ಹಾಕಿರ್ಚ್ಕೊಂಡೆ. ಈಗ ಹೊರಟೋಗಿದೆ. ಹಲ್ಲಿ ಹೊರಟು ಹೋಗಿರ್ಬೋದು, ಆದ್ರೆ ಅದ್ರ ಪ್ರಭಾವ ಮಾತ್ರ ನಮ್ಮೆಲ್ಲರ ಮೇಲೂ ಚೆನ್ನಾಗೇ ಆಗತ್ತೆ. ಅದರಿಂದ ಒಳ್ಳೇದಾದ್ರೆ ಪರವಾಗಿಲ್ಲ ಅನ್ಬಹುದು. ಒಂದ್ ವೇಳೆ ಕೆಟ್ಟದಾದ್ರೆ? ಒಳ್ಳೇದು ಕೆಟ್ಟದ್ದು ಅಂತ ಹೇಗೆ ಗೊತ್ತಾಗತ್ತೆ ದೊಡ್ಡತ್ತೆ? ಯಾಕಿಬ್ರು ಹೀಗಿದ್ದೀರಾ? ನನ್ ಮೇಲೆ ಹಲ್ಲಿ ಬಿತ್ತು. ಇರು, ನಾನು ಹೋಗಿ ಪಂಚಾಂಗ ತರ್ತೀನಿ. ಅದರಲ್ಲಿ ಹಲ್ಲಿ ಶಕುನದ ಬಗ್ಗೆ ಚೆನ್ನಾಗಿ ಬರ್ದಿರ್ತಾರೆ. ಆಗ್ಲಿ ದೊಡ್ಡತ್ತೆ. ನಂಬಿಕೆ ಅನ್ನೋದು ಪ್ರಾಕ್ಟಿಕಲ್ ಆಗಿರ್ಬೇಕೆ ಹೊರತು ದಡ್ಡತನದಿಂದ ಅಲ್ಲ. ದೊಡ್ಡಮ್ಮ ಏನೋ ಮೂಢನಂಬಿಕೆಯಿಂದ ಭಯ ಪಡ್ತಿದ್ದಾರೆ. ಮೆಡಿಸಿನ್ ಓದಿರೋ ನಿನ್ಗೇನಾಗಿದೆ ರಾಧಿಕಾ? ಬೆಕ್ಕಿ ಎದುರು ಬಂದ್ರೆ ಒಳ್ಳೇದಾಗಲ್ಲ ಅಂತಾರೆ. ಆದ್ರೆ ಈಗ ಅದೇ ಬೆಕ್ಕನ ಮನೇಲಿ ಸಾಕ್ತಿದ್ದಾರೆ. ಹಲ್ಲಿ ಮೇಲ್ ಬಿದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಶಕುನ ಎಲ್ಲ ಯಾಕೆ? ಕಾಲ ಬದಲಾಗಿದೆ, ನಾವು ಬದಲಾಗಬೇಕು. ಒಳ್ಳೇದು ಕೆಟ್ಟದಕ್ಕೆ ಕಾಲ ಏನು ಮಾಡಲ್ಲ ರೀ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಶಕುನಗಳು ಬದಲಾಗಲ್ಲ ಅಲ್ವಾ? ಬದಲಾಗಬೇಕಾಗಿರೋದು ನೀವು. ಬಿ ಪ್ರಾಕ್ಟಿಕಲ್. ರಾಧಿಕಾ, ಹಲ್ಲಿ ಎಲ್ ಬಿತ್ತು ಅಂದೆ? ಬಲಗೈ ಬೆರಳ ಮೇಲೆ ದೊಡ್ಡತ್ತೆ. ಬಲಗೈಯ ಬೆರಳಿನ ಮೇಲೆ. ಏನಾಯ್ತು ದೊಡ್ಡತ್ತೆ? ಪಂಚಾಂಗದಲ್ಲಿ ಏನ್ ಬರ್ತಿದ್ದಾರೆ? ಮದುವೆ ಆಗಿರೋ ಹೆಂಗಸಿನ ಬೆರಳಿನ ಮೇಲೆ ಹಲ್ಲಿ ಬಿದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಅಂತ ಬರ್ದಿದೆ. ಆದ್ರೆ ಅದೇಗ್ ಸಾಧ್ಯ ರಾಧಿಕಾ? ನೀನು ಕೈಲಾಶ್ ಎಷ್ಟು ಅನ್ಯೋನ್ಯವಾಗಿದ್ದೀರಲ್ಲ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಲು ಜೇನಿನ ಥರ ಇದ್ದೀರಾ. ಹಾಗಿದ್ಮೇಲೆ ನಿಮ್ಮ ಮಧ್ಯೆ ಜಗಳ ಹೇಗಾಗತ್ತೆ ಹೇಳು? ಭಯ ಪಡ್ಬೇಡಮ್ಮ. ಪುರೋಹಿತ್ರಿಗೆ ಫೋನ್ ಮಾಡಿ ಇದಕ್ಕೇನ್ ಪರಿಹಾರ ಅಂತ ತಿಳ್ಕೊತೀನಿ. ಭಗವಂತ, ನನಗೆ ಯಾಕೆ ಪರೀಕ್ಷೆ? ಇವಾಗ ತಾನೇ ಕೈಲಾಶ್ ಅವರು ನನ್ನ ಜೊತೆ ಚೆನ್ನಾಗಿದ್ದಾರೆ. ಹಳ್ಳಿ ರೂಪದಲ್ಲಿ ಮತ್ತೆ ನಮ್ಮ ಮಧ್ಯೆ ಜಗಳ ಸೃಷ್ಟಿ ಮಾಡ್ತಿದ್ಯಾ? ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೋಡ್ಕೋತಂದೆ. ಹಾ, ಮರ್ತೋಗಿದ್ದೆ. ಅಮರ್ಗೆ ಫೋನ್ ಮಾಡು ಅಂತಿದ್ದೆ, ಮಾಡಿದ್ಯಾ? ಮಾಡಿದ್ದೆ ಸರ್, 2-3 ಸಲ ಮಾಡಿದ್ದೆ, ಫೋನ್ ಎತ್ತಲಿಲ್ಲ. ಸರಿ, ನಾನು ಮಾಡ್ತೀನಿ ಇರು. ನಮಸ್ಕಾರ ಲಾಯರ್ ಸರ್. ಏನ್ ಸರ್ ಸಡನ್ ಆಗಿ ಫೋನ್ ಮಾಡಿದ್ರಿ? ಅದೇ ಅಮರ್, ಸ್ವಲ್ಪ ದಿನದ ಹಿಂದೆ ರಾಧಿಕನ್ ಹೆಸರಲ್ಲಿ ಅವ್ರ ಹಸ್ಬೆಂಡ್ಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ವಲ್ಲ? ಹೌದು ಸರ್. ಈಗೇನಾಯ್ತು? ನಮ್ಮ ನೋಟಿಸ್ಗೆ ಅವ್ರ ಕಡೆಯಿಂದ ಯಾವ ಕೇಸು ಫೈಲ್ ಆಗಿಲ್ಲ, ರಿಪ್ಲೈ ಕೂಡ ಬಂದಿಲ್ಲ. ಪಾಪ ಆ ಹುಡುಗಿ ಎಷ್ಟು ಕಷ್ಟಪಡ್ತಿದ್ದಾಳೋ ಅಂತ ಇನ್ನೊಂದು ನೋಟಿಸ್ ಕಳಿಸಿದ್ದೀನಿ. ಆ ವಿಷಯ ನಿಂಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಸರ್, ಯಾವಾಗ ಕಳಿಸಿದ್ರಿ? ಯಾವಾಗ ಕಳಿಸ್ದೆ? ಇಷ್ಟೊತ್ತಿಗೆ ತಲುಪಿರುತ್ತೆ ಸರ್. ಇಷ್ಟೊತ್ತಿಗೆ ನೋಟಿಸ್ ತಲುಪಿರುತ್ತೆ ಅಮರ್. ಎನಿ ಪ್ರಾಬ್ಲಮ್? ನಾನು ಆಮೇಲೆ ಫೋನ್ ಮಾಡ್ತೀನಿ ಸರ್.
ಅವಾಗ ರಾಧಿಕಾ ಮೇಲಿನ ಕೋಪದಿಂದ ಆವೇಶದಲ್ಲ ನೋಟಿಸ್ ಕಳಿಸಿದ್ದೆ. ಅದ್ರ ಮೇಲೆ ರಾಧಿಕಾ ಸೈನ್ ಬೇರೆ ಮಾಡಿ ಕಳಿಸಿದ್ದೀನಿ. ಇದನ್ನೇನಾದ್ರೂ ಕೈಲಾಶ್ ನೋಡಿದ್ರೆ ರಾಧಿಕಾನೇ ಕಳಿಸಿದಾಳೆ ಅನ್ಕೊಂಡು ಜಗಳ ಮಾಡೋ ಚಾನ್ಸ್ ಇದೆ. ಹಾಗೆ ಮಾತ್ರ ಆಗಬಾರ್ದು. ಭಗವಂತ, ನಂಗೆ ಯಾಕೆ ಹೀಗೆ ಮಾನಸಿಕ ಹಿಂಸೆ ಕೊಡ್ತಾನೆ ಇದೆಯಾ? ನನ್ನ ಗಂಡ ನನ್ನ ಜೊತೆ ಚೆನ್ನಾಗೇ ಇದ್ದಾರೆ, ಆದರೆ ನನ್ನ ಮೇಲೆ ಹಲ್ಲಿ ಬೀಳ್ಸಿ ನಮ್ಮ ಮಧ್ಯೆ ಜಗಳ ಆಗತ್ತೆ ಅನ್ನೋ ಸೂಚನೆ ಯಾಕೆ ಕೊಡ್ತಿದ್ಯಾ? ನಮ್ಮ ಮಧ್ಯೆ ಯಾವ ಜಗಳನೂ ಆಗದೆ, ಯಾವ ಆಪತ್ತು ಬರ್ದೇ ಇರೋ ಹಾಗೆ ನೀನೇ ಕಾಪಾಡಬೇಕು ತಂದೆ. ಸರ್, ಕೊರಿಯರ್. ಸರ್, ಕೊರಿಯರ್. ಸರ್, ನಿಮ್ಗೊಂದು ಕೊರಿಯರ್ ಬಂದಿದೆ, ಇಲ್ಲೊಂದು ಸೈನ್ ಮಾಡಿ ಸರ್.
ದೇವ್ರೆ, ಅವತ್ತು ನಾನು ಮಾಡಿದ ತಪ್ಪಿಂದ ಇವತ್ತು ರಾಧಿಕಾ ಕೈಲಾಶ್ ಸಂಸಾರ ಹಾಳಾಗಬಾರ್ದು. ಕೈಲಾಶ ನೋಟಿಸ್ ನೋಡಬಾರ್ದು. ಕಾಪಾಡು ದೇವ್ರೆ. ಹಲೋ ಜೆಂಟಲ್ಮ್ಯಾನ್, ಬನ್ನಿ. ಹಾಯ್. ಕೂತ್ಕೊಳ್ಳಿ. ಪ್ಲೀಸ್. ಲಾಯರ್ ನೋಟಿಸ್ ಇದೆ. ಕೈಲಾಶ್ ಇನ್ನೂ ನೋಡಿಲ್ಲ ಅನ್ಸುತ್ತೆ. ಓದೋಕ್ ಮುಂಚೆನೆ ತಡಿಬೇಕು. ಏನಿದು ಸಡನ್ ಸರ್ಪ್ರೈಸ್? ಕೆಲ್ಸದ ಮೇಲೆ ನಿಮ್ಮ ಮನೆ ಹತ್ರನೇ ಬಂದಿದ್ದೆ. ನೋಡ್ಕೊಂಡು ಹೋಗೋಣ ಅಂತ ಒಳಗೆ ಬಂದೆ. ಅಂದಹಾಗೆ ರಾಧಿಕಾ ಅವರು ಅವಳು ಪೂಜೆ ಮಾಡ್ತಿದ್ದಾಳೆ. ಈ ಟೈಮಲ್ಲಿ ಏನು ಪೂಜೆ? ಏನೋ ಸೆಂಟಿಮೆಂಟು. ಹಲ್ಲಿ ಮೈ ಮೇಲೆ ಬಿತ್ತಂತೆ, ದೋಷ ಹೋಗ್ಲಿ ಅಂತ ಪೂಜೆ ಮಾಡ್ತಿದ್ದಾಳೆ. ಓಹೋ. ಏನೋ ಟೆನ್ಷನ್ಲಿದ್ದೀರಾ ಅನ್ಸುತ್ತೆ. ಹಾಂ ಹಾಂ ನೋ ಹಾಗೇನಿಲ್ಲ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಬಿಸ್ನೆಸ್ ಕೆಲಸದ ಮೇಲೆ ಫಾರಿನಲ್ಲಿದ್ದಾರೆ. ಓ. ಲಕ್ಷ್ಮಿ, ಹೋಗಿ ಕಾಫಿ ತಗೊಂಡ್ ಬಾ. ಜೆಂಟಲ್ಮ್ಯಾನ್, ನೀನ್ ಹೇಳದೇ ಇದ್ರೂ ಯಾವುದೋ ಟೆನ್ಷನ್ಲಿರೋದು ಗೊತ್ತಾಗ್ತಿದೆ. ಎನಿ ಪ್ರಾಬ್ಲಮ್? ನಿನ್ನ ಮುಂದಿರೋ ನೋಟಿಸೇ ನನ್ನ ಪ್ರಾಬ್ಲಮ್. ನೀನು ಓದಬಾರ್ದು ಅನ್ನೋದೇ ನನ್ನ ಟೆನ್ಷನ್. ಜೆಂಟಲ್ಮ್ಯಾನ್, ನಿನ್ನೆ ಹಾಂ ಏನಿಲ್ಲ ಕೈಲಾಶ್. ಐ ಆಮ್ ಆಲ್ ಗುಡ್. ಯಾವ ಟೆನ್ಷನೂ ಇಲ್ಲ. ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಓ, ಕಾಫಿ ತಗೊಳ್ಳಿ. ಕೈಲಾಶ್ಗೆ ಅನುಮಾನ ಬರ್ತಿರೋ ಹಾಗೆ ಆ ನೋಟಿಸ್ನ ಹೇಗೆ ತಗೊಳ್ಳಿ? ಕೈಲಾಶ್, ಕುಡಿಯೋ ಸ್ವಲ್ಪ ನೀರು ಕೊಡ್ತೀರಾ? ಒಂದು ನಿಮಿಷ ಬಂದೆ. ಸರಿ ಕೈಲಾಶ್, ನಾನಿನ್ನು ಹೊರಡ್ತೀನಿ. ಒಂದು ಮಾತು ರಾಧಿಕಾಗಿ ಹೇಳಿ ಹೊರಡ್ಬೋದಿತ್ತು. ಪೂಜೆ ಮಾಡ್ತಿದ್ದಾಳಲ್ವಾ, ಡಿಸ್ಟರ್ಬ್ ಮಾಡೋದು ಯಾಕೆ? ಸರಿ. ಹಾಂ, ಪ್ರಿಯಾನ ಕೇಳಿದೆ ಅಂತ ಹೇಳಿ. ಆಯ್ತು. ಬಾಯ್. ಬಾಯ್.
ರಾಧಿಕಾ, ಇನ್ಮೇಲೆ ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗಲ್ಲ. ನೀನು ಕೈಲಾಶ್ ಚೆನ್ನಾಗಿರಬೇಕು. ಯಾವತ್ತಿದ್ರೂ ನಿನ್ನ ಹಿಂದೆ ನಾನಿರ್ತೀನಿ.